ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಲೋಕಸಭೆ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಈಗ ಮತದಾನ ಪ್ರಕ್ರಿಯೆ ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ. ಜೂನ್ 4ಕ್ಕೆ ಫಲಿತಾಂಶ ಬರುತ್ತೆ. ಈಗಾಗಲೇ ದೇಶಾದ್ಯಂತ ಈ ಬಾರಿ ಕೇಂದ್ರದಲ್ಲಿ ಯಾರು ಅಧಿಕಾರದ ಗದ್ದುಗೆಯನ್ನ ಹಿಡಿತಾರೆ ಅನ್ನೋ ಒಂದು ಚರ್ಚೆ ನಡೀತಾನೆ ಇದೆ. ದೇಶದ ನಾಗರಿಕರು ಆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಒಬ್ರು ಒಂದು ವಿಚಾರವನ್ನ ಹೇಳಿದ್ದಾರೆ. C4 ಸಂಸ್ಥಾಪಕ ಪ್ರೇಮ್ ಚಂದ್ ಅವರು ಕೊಟ್ಟಿರುವಂತ ಹೇಳಿಕೆ ನಿಜಕ್ಕೂ ಎಲ್ಲರಿಗೂ ಕೂಡ ಆಶ್ಚರ್ಯವನ್ನ ತಂದಿದೆ. ಏನ್ ಹೇಳಿದ್ದಾರೆ ಹಾಗಾದ್ರೆ? ಲೋಕಸಭಾ ಚುನಾವಣೆಗೆ ಮೆಗಾ ಟ್ವಿಸ್ಟ್. ಫಲಿತಾಂಶದಲ್ಲಿ ಬಿಜೆಪಿಗೆ ಕಾದಿದೆಯಾ ಹಾಗಾದ್ರೆ ಬಿಗ್ ಶಾಕ್? ಇದು ಬಿಜೆಪಿಯನ್ನೇ ಶೇಕ್ ಮಾಡುವಂತ ಸುದ್ದಿ. ಅಧಿಕಾರದ ಹತ್ತಿರಕ್ಕೆ ಇಂಡಿಯಾ ಮೈತ್ರಿಕೂಟ ಬಂದಿದೆ. ಇಂಡಿಯಾ ಮೈತ್ರಿಕೂಟ ಒಡೆದು ಹೋಳಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಗೆಲುವಿನ ಸನಿಹ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ದಂತ ಬಿಜೆಪಿಗೆ ಇದು ನಿಜಕ್ಕೂ ಕೂಡ ಬಿಗ್ ಶಾಕ್. ಸೋಲಿನ ದವಡಿಯಲ್ಲಿ NDA ಮೈತ್ರಿಕೂಟ ಇದೆ. ಈ ಕ್ಷಣಕ್ಕೆ INDIA ಈ ಬಾರಿ ಸರ್ಕಾರ ರಚಿಸುವಂತ ಎಲ್ಲಾ ಸಾಧ್ಯತೆಗಳಿದಾವೆ. C4 ಸಂಸ್ಥಾಪಕ ಪ್ರೇಮ್ ಚಂದ್ ಪಾಲೇಟಿ ಅವರು ಕೊಟ್ಟಿರುವಂತ ಒಂದು ಸಂದರ್ಶನದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಪ್ರೇಮ್ ಚಂದ್ ಸಂದರ್ಶನ ಕೊಟ್ಟಿದ್ದಾರೆ. ಸಂದರ್ಶನದಲ್ಲಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಪಾಲೇಟಿ ಅವರು. ಇಂಡಿಯಾ ಅಧಿಕಾರಕ್ಕೆ ಬಂದ್ರೆ ಅಚ್ಚರಿ ಇಲ್ಲ. ಬಿಜೆಪಿಗೆ ನಿರೀಕ್ಷಿಸಿದಷ್ಟು ಸೀಟ್ ಬರೋದಿಲ್ಲ. ಕಳೆದ ಬಾರಿ ಪುಲ್ವಾಮಾ ಬಿಜೆಪಿಗೆ ಸಹಾಯ ಮಾಡಿತ್ತು. ಈ ಬಾರಿ ಅಂತಹ ಯಾವುದೇ ಸಮಸ್ಯೆಗಳು ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಉತ್ತಮ ಸ್ಥಾನ ಗೆಲ್ಲಲಿದೆ. ಜನ ಸರ್ವಾಧಿಕಾರಿ ನಾಯಕತ್ವವನ್ನ ಇಷ್ಟಪಡುತ್ತಿಲ್ಲ. ರಾಜಸ್ಥಾನ, ಮಹಾರಾಷ್ಟ್ರ, UP ಮತ್ತು ಬಿಹಾರ ರಾಜ್ಯಗಳು ಫಲಿತಾಂಶವನ್ನ ಬದಲಿಸುತ್ತೆ. ಕರ್ನಾಟಕದಲ್ಲಿ ಸಿದ್ದು ಗ್ಯಾರಂಟಿ ಕೈ ಹಿಡಿಯಬಹುದು. ಮಹಾರಾಷ್ಟ್ರದಲ್ಲಿ ಉದ್ಧವ್ ಮತ್ತು ಪವಾರ್ ಪರ ಅನುಕಂಪದ ಅಲೆ ಇದೆ. ಇನ್ನು ಬಿಹಾರದಲ್ಲಿ ತೇಜಸ್ವಿ ಯಾದವ್ ಪರವಾಗಿ ಗಾಳಿ ಬೀಸ್ತಾ ಇದೆ. ನಿತೀಶ್ ವಿರುದ್ಧ ಅಲೆ ಇದೆ. ಇನ್ನು ರಾಜಸ್ಥಾನದಲ್ಲಿ ಬಿಜೆಪಿಗೆ CM ಆಯ್ಕೆ ಮುಳುವಾಗುತ್ತೆ. UPಯಲ್ಲಿ ಬಿಜೆಪಿ ವಿರುದ್ಧ OBC ಮತ್ತು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 272ರಿಂದ 273 ಸ್ಥಾನಗಳಿಗೆ ಮೈತ್ರಿಕೂಟ ಹತ್ತಿರಕ್ಕೆ ಬರಬಹುದು. ನೋಡಿ, ಇಲ್ಲಿ ಅವರು ಅಂಕಿ ಅಂಶವನ್ನು ಕೂಡ ಹೇಳಿಬಿಟ್ಟಿದ್ದಾರೆ. 272ರಿಂದ 273 ಸ್ಥಾನಗಳಿಗೆ ಮೈತ್ರಿಕೂಟ ಹತ್ತಿರಕ್ಕೆ ಬರುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಇಂಡಿಯಾ ಮೈತ್ರಿಕೂಟ ಮುಂದಿನ ಸರ್ಕಾರ ರಚಿಸುವಂತ ಅವಕಾಶ ಸಿಗುತ್ತೆ ಇಂಡಿಯಾ ಮೈತ್ರಿಕೂಟಕ್ಕೆ. ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಪ್ರೇಮ್ ಚಂದ್ ಸಂದರ್ಶನವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಈ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಅವರು ಕೊಟ್ಟಿರೋದು. ಇದನ್ನ ಬಿಜೆಪಿಯವರು ಸಹಜವಾಗಿ ಒಪ್ಪೋದಿಲ್ಲ. ಆದರೆ ಬಹಳಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ. ಇಲ್ಲಿ ಪ್ರೇಮ್ ಚಂದ್ ಅವರಿಗೆ ಅವರು ಹೇಳ್ಕೊಂಡು ಹೋಗಿದ್ದಾರೆ, ಈ ರೀತಿಯ ಬಹು ಹಂತದ ಸಮೀಕ್ಷೆಯು ಆಡಳಿತಾರೂಢ ಪಕ್ಷಕ್ಕೆ ಅನುಕೂಲವಾಗಬಹುದು ಅಂತ ಕೆಲವರು ಹೇಳ್ತಾರೆ. ಪ್ರಧಾನಿ ಮೋದಿ ಪರ ಮತದಾರರ ಒಲವಿದೆ ಎನ್ನುತ್ತಾರೆ ದೇಶದ ಜನ. ಅದು ನಿಜಾನ ಅಂತ ಹೇಳಿ ಕೇಳಿದಂತ ಪ್ರಶ್ನೆಗೆ ಪ್ರೇಮ್ ಚಂದ್ ಉತ್ತರವನ್ನ ಕೊಡ್ತಾರೆ. ಬಿಜೆಪಿಯಲ್ಲಿ ಪ್ರಮುಖ ಮತ ಸೆಳೆಯುವವರು ಮೋದಿಯವರು. ಇಂತಹ ಬಹು ಹಂತದ ಚುನಾವಣೆಗಳು ಅವರ ಪ್ರಚಾರವನ್ನ ಸುಲಭಗೊಳಿಸುತ್ತದೆ ಮತ್ತು ಸಂಪನ್ಮೂಲಗಳನ್ನ ನಿಯೋಜಿಸಲು ಸಹಾಯ ಮಾಡುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ಪ್ರಶ್ನೆ, ಷೇರು ಮಾರುಕಟ್ಟೆ ದೊಡ್ಡ ತಿದ್ದುಪಡಿಯನ್ನ ಕಂಡಿದೆ. ಈ ಹಿಂದೆ ಆಡಳಿತ ಪಕ್ಷಕ್ಕೆ 340 ಸೀಟು ಕೊಟ್ಟಿದ್ದ ಸಟ್ಟ ಮಾರುಕಟ್ಟೆ ಈ ಬಾರಿ 280 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳುತ್ತಿದೆಯಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಷೇರು ಅಥವಾ ಸತ್ತ ಮಾರುಕಟ್ಟೆಗಳು ಊಹಾತ್ಮಕವಾಗಿವೆ. ಅವರು ಸಮೀಕ್ಷೆದಾರರ ಪ್ರತಿಕ್ರಿಯೆಯನ್ನ ಅವಲಂಬಿಸಿವೆ. ನಿಜವಾದ ಕ್ಷೇತ್ರ ಸಮೀಕ್ಷೆಗಳನ್ನ ನಡೆಸ್ತಾ ಇರುವಂತ ಹೆಚ್ಚಿನ ಸಮೀಕ್ಷೆಗಾರರು ಬಿಜೆಪಿಗೆ 1 ತಿಂಗಳ ಹಿಂದೆ ನಿರೀಕ್ಷಿಸಿದಷ್ಟು ಸೀಟು ಬರೋದಿಲ್ಲ ಅಂತ ಭಾವಿಸಿದ್ದಾರೆ. ಪ್ರಧಾನಮಂತ್ರಿಯವರು ಗುಸ್ಪೇಟಿಯಂತಹ ಕೋಮು ವಿಭಜಕ ವಿಷಯಗಳನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಮತ್ತು ಪ್ರತಿಪಕ್ಷಗಳು ಅದಾನಿಗಳು ಮತ್ತು ಅಂಬಾನಿಗಳಿಂದ ಕಪ್ಪು ಹಣವನ್ನ ಸ್ವೀಕರಿಸುವ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ, ಬಾಲಾಕೋಟ್ ಬಿಜೆಪಿಗೆ ಸಹಾಯ ಮಾಡಿತ್ತು. ಈ ಚುನಾವಣೆಯಲ್ಲಿ ಅಂತಹ ಯಾವುದೇ ಸಮಸ್ಯೆ ಇಲ್ಲದಿರೋದ್ರಿಂದ ಬಿಜೆಪಿ ಕೆಲವು ಧಾರ್ಮಿಕ ಧ್ರುವೀಕರಣವನ್ನ ಸೃಷ್ಟಿಸಲು ಸಾಧ್ಯ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಆದರೆ ಫೈನಲಿ ಇಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಜಯ ಸಿಗುತ್ತೆ. NDA ಮೈತ್ರಿಕೂಟ ಈ ಬಾರಿ ಸೋಲಬಹುದು ಅಂತೆಲ್ಲ ಪ್ರೇಮ್ ಚಂದ್ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಆದರೆ ಇದನ್ನ ಬಿಜೆಪಿಯವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವ್ರು ಹೇಳಿದ್ದನ್ನೆಲ್ಲ ಒಪ್ಕೊಳ್ಬೇಕು ಅಂತ ಏನಿಲ್ಲ. ಆದರೆ
ಜೂನ್ 14ಕ್ಕೆ ಜೂನ್ 4ಕ್ಕೆ ರಿಸಲ್ಟ್ ಅಂತೂ ನಮ್ಮ ಕಣ್ಣ ಮುಂದೆ ಬರುತ್ತೆ. ಆ ಕ್ಷಣಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಆದರೆ ಆಲ್ಮೋಸ್ಟ್ ಮೋದಿ ಪರವಾದಂಥ ಅಲೆ ಇದೆ. ಮೋದಿ ಅವರೇ ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರೇಮ್ ಚಂದ್ ಅವರ ಹೇಳಿಕೆ ನಿಜಕ್ಕೂ ಕೂಡ ಬಿಜೆಪಿಯವರಿಗೂ ಶಾಕ್ ಆಗಿದೆ, ದೇಶದ ಜನರಿಗೂ ಕೂಡ ಶಾಕ್ ಆಗಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.